ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಸ್ಸು ಅಮ್ಮ ಹೆಂಗಿದ್ಯವ? ನಾನು ಚೆನ್ನಾಗಿದ್ದೀನಿ ಅವ್ವ. ನಿನಗೋಸ್ಕರ ನಾನು ಮತ್ತೆ ಮೊಮ್ಮಗಳು ಕಾಯ್ತಾ ಇದ್ವಿ. ನನಗೂ ನನ್ನ ಮೊಮ್ಮಗಿನ್ ಮಾಡಬೇಕು, ಈಗಲೇ ಮಾಡಬೇಕು ಅನಿಸ್ತೈತೆ ಕಣವ. ಮಗಳೇ, ಅವ್ವ ನನಗೆ ಗೊತ್ತಿತ್ತು ಮಗಳೇ, ನಿಂಗೇನು ಆಗಕ್ಕಿಲ್ಲ ಅಂತ ಗೊತ್ತಿತ್ತು. ಹೆಂಗಾಯ್ತದೆ ಹೇಳು? ನಾನು ನಿನ್ನ ಮಗಳಲ್ವೇ? ನಿನಗೆ ತೊಂದರೆ ಆಗಿದ್ದು ನನ್ನ ಮಗಳಿಂದಾನೆ. ಇದೇ ಹೊಟ್ಟೆಗೆ ಆ ಪಾಪಿಗೂ ಜನ್ಮ ಕೊಟ್ಬಿಟ್ಟೆ. ಅವಳಿಂದಲೇ ಇಷ್ಟೆಲ್ಲ ಆಗಿದ್ದು. ಪಾಪ ಸ್ನೇಹ. ಅಜಯ್, ಈಗ ಯಾಕೆ ಆ ಮಾತಲ್ಲ? ಅವ್ವ ಹುಷಾರಾಗವ್ರೆ, ಓಸಿ ರೆಸ್ಟ್ ತಗೊಂಡ್ಲಿ. ಅವ್ವ ನೀನು ಆರಾಮಕ್ಕೆ ಈ ಸಂಜೆದಾಗ ನಾವು ಮನೆಗೆ ಹೋಗಮ್ಮ. ನಾನು ಡಾಕ್ಟರ್ ತ ಮಾತಾಡ್ತೀನವ. ಬಂಗಾರು, ಈ ಹುಡುಗಿ ಅವಳಲ್ಲ, ಚಿನ್ನದಂತ ಹುಡುಗಿ. ನಿಂಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡ್ಕೊಂಬಂದವಳೆ. ಹೌದೇ? ಒಳ್ಳೇದಾಗ್ಲವ. ನಿನ್ನ ಹೆಸರು? ಸ್ನೇಹ. ನಿನ್ನ ಹೆಸರು ಸ್ನೇಹನೇ? ಒಳ್ಳೇದು ಒಳ್ಳೇದು. ನನ್ನ ಸೊಸೆನೂ ಸ್ನೇಹನೇಯ. ಏನು ಮಾಡ್ಕೊಂಡಿದ್ಯಾ ತಾಯಿ? ಅವಳು ನನ್ನ ಜೊತೆಗೆ ಅವಳೆ ಅಮ್ಮವ್ರೆ. ಅವ್ರ ಅಪ್ಪನೂ ಅವಳುವೆ ಮೆಸ್ಸಲ್ಲಿ ಕೆಲಸ ಮಾಡ್ಕೊಂಡವ್ರೆ. ವಾ, ಪುಟ್ಟಕ್ಕನ ಜೊತೆ ಆಗಿದ್ಯಾ ಅಂದಮೇಲೆ ಮುಗೀತು, ದಿಗ್ಲು ಬೀಳಂಗಿಲ್ಲ. ನನ್ನ ಸೊಸೆನ ನೋಡಿದ್ಯೇನವ? ಮಾಡಿಲ್ಲ ಅಂದರೆ ಹೇಳು, ನಾನೇ ನಿಂಗೆ ಅವಳು ಪರಿಚಯ ಮಾಡಿಸ್ತೀನಿ. ನನ್ನ ಸೊಸೆ ಅಂತ ಹುಡುಗಿನ ನೀನು ಎಲ್ಲೂ ನೋಡಿದಕ್ಕೆಲ್ಲ ಬಿಡವ. ಅವ್ವ ನಿನ್ನ ಮನಿಕವ ಡಾಕ್ಟ್ರು ರೆಸ್ಟ್ ತಗ ಅಂತ ಹೇಳೋರೆ. ಪುಟ್ಟಕ್ಕ, ಇವಳು ಬಹಳ ಒಳ್ಳೆ ಹುಡುಗಿ. ಇವಳು ಬಂಗಾರಗೋಸ್ಕರ ಗುಡಿಲಿ ಉರುಳು ಸೇವೆ ಮಾಡಿದಾಳೆ. ಇವಳು ಪ್ರಾರ್ಥನೆಯಿಂದನೇ ನನ್ನ ಬಂಗಾರ ಸರಿ ಹೋಗಿದ್ದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.